ಮಾಧ್ಯಮಕ್ಕೆ ನಮಸ್ಕಾರಗಳು. ನಾನು ಇದು ನನ್ನ 4ನೇ ಸಿನಿಮಾ. ಫಸ್ಟ್ 2 ಹಿಂದೆ ಬಾಂಬೆ ಡಬಲ್ ಇಂಜನ್ ಬ್ರಹ್ಮಚಾರಿ ಅಂತ ಸಿನಿಮಾ ಮಾಡಿದ್ದೆ. ಇದು ನನ್ನ ಕೆರಿಯರಲ್ಲಿ ಒಂದು ಪ್ರತ್ಯೇಕ ಕಾಣುತ್ತೆ. ಫಾರೆಸ್ಟ್ ಇದು ಬೇರೆ ಜನರಲ್ಲಿ ಮಾಡಿದಂಥ ಸಿನಿಮಾ. ಸುಮಾರು ಒಂದು 10-15 ವರ್ಷಗಳಿಂದಲೇ ನಾನು ಈ ಥಾಟ್ ಬಗ್ಗೆ ಸತ್ಯವ್ರ ಜೊತೆ ಡಿಸ್ಕಸ್ ಮಾಡಿದಾಗ ತುಂಬ ಕಾಡ್ತಾ ಇತ್ತು, ಅವಾಗ ಸಿಗ್ತಾಗಿಲ್ಲ. ಸೊ ಇದನ್ನು ಡೆವಲಪ್ ಮಾಡಿ ಒಂದು ದೊಡ್ಡ ಸಿನಿಮಾ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಅವಾಗ ನಮಗೆ ವಸ್ತು ಇದನ್ನು ಮಾಡೋದಕ್ಕೆ ಒಳ್ಳೆ ಪ್ರೊಡ್ಯೂಸರ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಹಾಗೆ ಇರಬೇಕಾದ್ರೆ ನನ್ನ 3 ಸಿನಿಮಾ ಆದಮೇಲೆ ಕಾಂತರಾಜ್ ಸರ್ ನನಗೆ ಸುಮಾರು ಒಂದು 15 ವರ್ಷಗಳಿಂದ ಪರಿಚಯ. ತುಂಬ ಸರಿ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ, ಬೇರೆ ಬೇರೆ ಕಥೆಗಳು ಹೇಳ್ತಾ. ಸೊ ಯಾವುದಕ್ಕೂ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ತುಂಬ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಟೈಮಲ್ಲಿ ಸೊ ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ವಿ. ಆ ಪ್ಲಾನ್ಗೆ ಸೊ ನಾಳೆ ಹೋಗಿ ಅಡ್ವಾನ್ಸ್ ಕೊಡಬೇಕು ಅನ್ನೋ ಟೈಮಲ್ಲಿ, ಕಾಫಿ ಕುಡಿಯೋ ಟೈಮಲ್ಲಿ ಒಂದು ಸರಿ ಕಾಂತರಾಜ್ ಸರ್ಗೆ ಈ ಲೈನ್ ಹೇಳಿದೆ. ಇಷ್ಟು ಒಂದು 5 ನಿಮಿಷ ಇರಬೇಕು. ಆ ಲೈನ್ ಹೇಳಿದಕ್ಕೆ ಬೇರೆ ಯಾವ ಸಿನಿಮಾ ಬೇಡ, ಈ ಪ್ರಾಜೆಕ್ಟ್ ಮಾಡೋಣ, ಇದು ಎಲ್ಲರೂ ಕೈ ಹಿಡಿಯುತ್ತೆ ಅನ್ನೋ ಭರವಸೆ ನನಗೆ ಕೊಟ್ಟರು. ಯಾವಾಗ ಪ್ರೊಡ್ಯೂಸರ್ ನನಗೆ ಈ ಭರವಸೆ ಕೊಟ್ಟರು ಈ ಸಿನಿಮಾನ ಮಾಡ್ಬೋದು ಅಂದಾಗ ಸೊ ಅಲ್ಲಿಂದ ನಾನು ಸತ್ಯವ್ರು ಕೂತ್ಕೊಂಡು ಈ ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ವಿ. ಮೊದಲನೇದಾಗಿ ಸೊ ಯಾವುದೇ ಸಿನಿಮಾ ಆಗಲಿ ನಾವು ಏನು ಅನ್ಕೋತೀವಿ ಕ್ಯಾರೆಕ್ಟರೈಸೇಷನ್ ಅದು ಫೀಲ್ ಮಾಡಿದ್ದೀವಿ, ಸ್ಕೆಚ್ ಹಾಕೊಂಡಿರ್ತೀವಿ, ಅದಕ್ಕೆ ನ್ಯಾಯ ಒದಗಿಸೋದು ಕಲಾವಿದರು. ಸೊ ಅದು ಫಸ್ಟು ನನಗೆ ಐಡಿಯಾ ಬಂದಿದೆ, ಫಸ್ಟು ಚಿಕ್ಕಣ್ಣ ಬಂದರೆ ಹೋಗೋಣ ಅಂತ. ಯಾಕೆ ಎನಿ ಟೈಮ್ ನಾನು ಯಾವುದಾದ್ರು ಸಿನಿಮಾ ಒಂದು ಕಥೆ ಹೇಳ್ತೀನಿ ಅಂದರು ಬನ್ನಿ ಅಂತ ಫಸ್ಟು ಕೊಡ್ತಾರೆ. ಅದೊಂದು ಆತ್ಮೀಯತೆ ಇದೆ. ಸೊ ಆತ್ಮೀಯತೆ ಅನ್ನೋದಕ್ಕಿಂತ ಕಥೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಬೇರೆ ಥರ ಸ್ಕೇಲ್ ಇದೆ, ಮಾಮೂಲಿ ಥರ ನೀವು ಯೋಚನೆ ಮಾಡಿ ಬಂದಿಲ್ಲ ಅಂತ ಯೋಚನೆ ಮಾಡಿ ಸೊ ಗ್ರೀನ್ ಸಿಗ್ನಲ್ ಕೊಟ್ಟರು. ಅನೀಶ್ ಸರ್, ಗುರುನಂದನ್ ಸರ್, ಆಮೇಲೆ ಬೆಂಗಳೂರು ರಘು ಸರ್. ಯೂಶಲಿ ಅವರು ರಘು ಸರು ಟೋಟಲಿ ಇದು ಬೇರೆ ಮಾಕಲ್ಪಟ್ಟಿ ಗೋಪಾಲ್ ಸ್ವಾಮಿ ಅನ್ನೋ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ವಿ. 5 ನಿಮಿಷ ನೀವು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟರ್ ಈ ಥರ 100ಕ್ಕೆ ಏನು ಯೋಚನೆ ಮಾಡಲಿಲ್ಲ, ಹೋಗಿ ಮಾಡೋಣ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟರು. ಅದೆಲ್ಲ ನಮಗೆ ಕಾನ್ಫಿಡೆಂಟ್ ಕೊಡ್ತಾ ಹೋಯಿತು. ಸುಮಾರು ಸಿನಿಮಾ ಮಡಿಕೇರಿ ಸಂಪಾಜೆ ಅನ್ನೋ ಫಾರೆಸ್ಟ್ ಅಲ್ಲಿ, ಚಿಕ್ಕ ಫಾರೆಸ್ಟ್, ಅಲ್ಲಿ ಪರ್ಮಿಷನ್ ಸಿಗೋದೇ ಕಷ್ಟ. ಅಂತ ಜಾಗದಲ್ಲಿ ಹುಡುಕಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಡೈಲಿ 4 ಜನ ಇಟ್ಕೊಂಡು 25 ದಿನ ಶೂಟ್ ಮಾಡಿದ್ವಿ. ಆ ಜಾಗದಲ್ಲಿ ತುಂಬಾ ಭಯದಲ್ಲಿ ನಗ್ನಗ್ತಾ ಇರೋ ಸೀನ್ಸ್ಗಳನ್ನ ಶೂಟ್ ಮಾಡಿದೀವಿ. ಒಂದೇ ಫ್ರೇಮ್ಸ್ ಅಲ್ಲಿ 5 ಜನ ಆರ್ಟಿಸ್ಟ್ ಇಟ್ಕೊಂಡು ಶೂಟ್ ಮಾಡಿದ್ದೊಂದು ಒಂದೊಂದು ದಿನನೂ ಮರೆಯಕ್ಕಾಗಲ್ಲ, ಅಷ್ಟೊಂದು ಅನುಭವಗಳಿದೆ. ಸೊ ಅದು ನನ್ನ ನಿರ್ಮಾಪಕರು ಸರ್ ಟೋಟಲ್ 80 ದಿನ ಶೂಟ್ ಮಾಡಿದ್ದೀವಿ. ಸಂಪಾಜೆ ಫಾರೆಸ್ಟ್ ಒಂದು 20 ದಿನ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು 15 ದಿನ ಶೂಟ್ ಮಾಡಿದ್ವಿ. ಇನ್ನು ಮಿಕ್ಕಿದೆಲ್ಲ ಬೆಂಗಳೂರು HMT, ಸಪೋಟ ಗಾರ್ಡನ್ನು ಅಲ್ಲೆಲ್ಲ ಶೂಟ್ ಮಾಡಿದ್ವಿ. ನಡೆದ ಘಟನೆ ಅಂದ್ರೆ ಒಂದು ನಡೆದ ಘಟನೆ ಇನ್ಸ್ಪೈರ್ ಆಗಿ ತಗೊಂಡಿದ್ವಿ ಸರ್, ಇನ್ಸ್ಪೈರ್ ಆಗಿ ತಗೊಂಡಿದ್ವಿ. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಅದು ಈಚೆ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಟೀಮ್ನ ಎಲ್ಲ ಒಂದು ಇದು ಡಿಸಿಷನ್. 4 ಪಾತ್ರಕ್ಕೂ 4 ಥರದ ಲ್ಯಾಂಗ್ವೇಜಸ್ಗಳನ್ನ ಆಡ್ ಮಾಡಿದ್ದೀರಾ? ಹೌದು. ಅದೇ ಇದು ಒಂದು ವಿಲೇಜ್ ಅಲ್ಲಿ ಬರುವಂತ ಅಮಾಯಕರು ಒಂದು ಏನೋ ಒಂದು ಆಸೆ, ಬೇಗ ಶ್ರೀಮಂತ ಆಗಬೇಕು ಅನ್ನೋ ಆಸೆ ಪಟ್ಕೊಂಡು ಒಂದು ಟ್ರೆಸರ್ ಇಂದ ಬೆಳಿತಾರೆ. ಅಲ್ಲಿ 4 ಅಮಾಯಕರ ಕ್ಯಾರೆಕ್ಟರ್ಗಳನ್ನ ಡಿಸೈನ್ ಮಾಡಿದ್ದೀವಿ. ಒಂದು ಚಿಕ್ಕಣ್ಣ ಅವರು ರೈಟ್ ಸೈಡ್ ಕಿವಿ ಕೇಳಲ್ಲ, ಲೆಫ್ಟ್ ಸೈಡ್ ಕಿವಿ ಮಾತ್ರ ಕೇಳುತ್ತೆ. ಸೊ ಅದು ಹ್ಯೂಮರಸ್ ಯೂಸ್ ಮಾಡ್ಕೊಂಡ್ವಿ. ರಂಗನಾಥ್ ಸರ್ ಬಂದು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟರ್. ಸೊ ಅನೀಶ್ ಸರ್ ಬಂದು ಒಂದು ಸೀರಿಯಸ್ ಲವ್ ಬೈ ಕ್ಯಾರೆಕ್ಟರ್. ಆಮೇಲೆ ಗುರುನಂದನ್ ಸರ್ ಒಂದು ಅಮಾಯಕ ಬರುತ್ತೆ. ಇದೆಲ್ಲದಕ್ಕಿಂತ ಅರ್ಚನೆ ಕೊಟ್ಟಿಗೆ ಅವರು ತುಂಬ ಆಡಿಷನ್ ಎಲ್ಲ ಮಾಡಿದ್ವಿ. ಯಾರು ದೊಡ್ಡ ಫಿಮೇಲ್ ಆರ್ಟಿಸ್ಟ್ಗಳೆಲ್ಲ ನೋಡಿದ್ವಿ. ಯಾವುದೂ ನಮಗೆ ಆ ಕ್ಯಾರೆಕ್ಟರ್ ಶೂಟ್ ಆಗಲಿಲ್ಲ. ಯಾವುದೋ ಒಂದು ಶಾರ್ಟ್ ಫಿಲಮ್ ಮಾಡಿ ಮೇಡಮ್ ಕಾಲ್ ಮಾಡಿದ್ವಿ, ಕರೆದ್ವಿ. ತುಂಬ ನಮ್ಮ ಕ್ಯಾರೆಕ್ಟರ್ಗೆ ಒಂದು ಮೀನಾಕ್ಷಿ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟರ್ ತುಂಬ ನ್ಯಾಯ ಒದಗಿಸಿದ್ದು ಅರ್ಚನೆ ಕೊಡ್ಬೇಕು, ಥ್ಯಾಂಕ್ ಯು. ಅವ್ರು ಸುರೇಶ್ ಪಾಪ್ಸ್ ಅಂತ ಜೈಲರಲ್ಲಿ ಒಂದು ಪಾತ್ರ ಮಾಡಿದ್ರು ರಜನಿಕಾಂತ್ ಅವ್ರ ಜೊತೆ. ಸುರೇಶ್ ಪಾಪ್ಸ್ ಅಂತ ಮಲಯಾಳಂ ಆರ್ಟಿಸ್ಟ್ ಅವರು ಈ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಬರ್ತಾರೆ. ಜೊತೆಗೆ ಇನ್ನೊಂದು ದೈತ್ಯ ಒಬ್ಬ ಇದ್ದಾನೆ 7 ಅಡಿ, ಅವನು ಕಾಶ್ಮೀರದಿಂದ ಸೆಲೆಕ್ಟ್ ಮಾಡಿದ್ವಿ. ಸೊ ನಮ್ದು ಕ್ಲೈಮ್ಯಾಕ್ಸ್ ಟೈಮಲ್ಲಿ ಒಬ್ಬ ಗೆಸ್ಟ್ ಒಂದು ದೈತ್ಯ ವಿಲನ್ ತರ ಬರ್ತಾನೆ. ಆ ಕ್ಯಾರೆಕ್ಟರ್ಗೆ ನಾವು ಫಸ್ಟ್ ಟೈಮ್ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಅದಾದ್ಮೇಲೆ ಸ್ತ್ರೀ 2 ಫಿಲಮ್ ಮಾಡಿದ್ರು. ಸ್ತ್ರೀ 2 ಅಲ್ಲಿ ಮೇನ್ ವಿಲನ್ ಆಗಿ ಮಾಡಿದ್ರು.
ತುಂಬಾ ಗೌಪ್ಯತೆ ಮೇಂಟೈನ್ ಮಾಡಲ್ಲ ಯಾಕೆ? ಸಾರಿ, ಫಸ್ಟ್ ಬಿಟ್ಟಿದ್ದು ಪ್ರಚಾರ ಮಾಡಿದ್ರೆ ಕೊನೆ ಕರೆಕ್ಟಾಗಿ ಬಂದಿರಲ್ಲ ಯಾಕೆ? ಅದು ಪ್ಲಾನ್ ಸರ್, ಟೀಮ್ ಪ್ಲಾನ್. ಸೊ ಯಾವುದೋ ವಿಷಯಗಳನ್ನ ಎಲ್ಲೂ ಹೊರಗೆ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಮಾತಾಡಿ. ಹಲೋ. ಸೊ ಟೀಮ್ ಡಿಸೈಡ್ ಮಾಡಿ ಸರ್, ಪ್ರೊಡಕ್ಷನ್ ಹೌಸ್ ಇಂದ ಡಿಸೈಡ್ ಮಾಡಿದ್ದು ಯಾವುದೇ ಒಂದು ವಿಷಯ ಹೊರಗಡೆ ಹೋಗೋದು ಬೇಡ. ನಾವು ಏನು ಸಿನಿಮಾ, ಸೊ ಒಂದು ಪಬ್ಲಿಸಿಟಿ ಮಾಡೋದು, ಪ್ರೆಸ್ ಮೀಟ್ ಕರೆಯೋದು ಸೊ ಕಾಮನ್ ಆಗಿರುತ್ತೆ. ಬಟ್ ನಮಗೆ ಒಂದು ಸಿನಿಮಾ ನೋಡಿ ಕಾನ್ಫಿಡೆಂಟ್ ಬರಬೇಕು. ಈ ಸಿನಿಮಾ ನಮ್ಗೆ ಕಾನ್ಫಿಡೆಂಟ್ ಕೊಡುತ್ತೆ, ಸಿನಿಮಾ ಮಾಡೋದು, ಈಗ ಪಬ್ಲಿಸಿಟಿ ಮಾಡ್ಬೋದು ಅನ್ನೋ ಇದ್ರ ಮೇಲೆ ನಾವು ಈಗ ಕೊನೆ ಟೈಮಲ್ಲಿ ಇಟ್ಕೊಂಡ್ವಿ ಅದನ್ನ. ಇಲ್ಲ, ನಾವು ಫಸ್ಟ್ ನಾವು ಡಿಸೈಡ್ ಮಾಡಿದ್ದು ಒಂದು ಥಿಯೇಟ್ರಿಕಲ್ ಟ್ರೈಲರ್ ಅಂತ ಪ್ಲಾನ್ ಮಾಡಿದ್ವಿ ಸರ್. ಥಿಯೇಟ್ರಿಕಲ್ ಟ್ರೈಲರ್ ಏನಾಯ್ತು ಅಂದ್ರೆ ಸುಮಾರು ಒಂದು 2 months ಇಂದ UI ಫಿಲಮ್, ಮ್ಯಾಕ್ಸ್ ಫಿಲಮ್ ಕಂಟಿನ್ಯೂ ಯಾವುದೇ ತೆಲುಗು, ತಮಿಳ್ ಫಿಲಮ್, ಕನ್ನಡ ಫಿಲಮ್ಸ್ಗಳು ಬರ್ತಿದೆಯೋ ಎಲ್ಲ ಫಿಲಮ್ಸ್ಗಳಲ್ಲೂ ಟ್ರೈಲರ್ ಹಾಕಿದ್ವಿ. ಅಲ್ಲಿ ನಮಗೆ ಒಂದು ರಿಸಲ್ಟ್ ಸಿಕ್ತು, ಈ ಸಿನಿಮಾ ಏನೋ ಮಾತಾಡುತ್ತೆ. ಸೊ ಕಾನ್ಫಿಡೆಂಟ್ ಆಗಿ ನಮಗೆ ಅನಿಸ್ತು ಈ ಸಿನಿಮಾ ಒಂದು ಬೇರೆ ಲೆವೆಲ್ ಆಗುತ್ತೆ. ಅದು ನಮಗೆ ಒಂದು ಧೈರ್ಯ ಕೊಡ್ತು. ಅಲ್ಲಿಂದ ಪಬ್ಲಿಸಿಟಿ ಮಾಡೋಣ ಅಂತ ಡಿಸೈಡ್ ಮಾಡಿ. ಇದು ಆನೆ ಬರೀ ಗ್ರಾಫಿಕ್, ಅದು ಗ್ರಾಫಿಕ್ಸ್ ಫುಲ್ ಗ್ರಾಫಿಕ್ಸ್ ಸರ್. ಒಂದು ಸುಮಾರು ಒಂದು 20-25 ನಿಮಿಷ ಲಾಸ್ಟ್ ಒಂದು CG ವರ್ಕ್ ಇದೆ. ಸೊ ಆನೆ ಒಂದು ಪ್ರಮುಖ ಪಾತ್ರವಾಗಿ ಬರುತ್ತೆ ಸಿನಿಮಾದಲ್ಲಿ. ಅದರ CG ನಲ್ಲಿ ವರ್ಕ್ ಮಾಡಿದ್ವಿ. ಸುಮಾರು ಒಂದು 4-5 ತಿಂಗಳು CG ವರ್ಕ್ ನಮ್ಮ CG ವರ್ಕ್ ಇಂದಾನೆ ಡಿಲೇ ಆಯ್ತು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂದು ನೈಟ್ ಎಫೆಕ್ಟ್ ಅಲ್ಲಿ ಲೀವ್ಸ್, ರವಿ ವರ್ಮ ಅವ್ರಿಗೆ ಗೊತ್ತಲ್ಲ, ಲೀವ್ಸ್ ಎಲ್ಲ ರೋಪ್ ಎಲ್ಲ ಕಟ್ ಮಾಡ್ಬೇಕು, ಅದ್ರ ಮಧ್ಯೆ ಒಂದು ಆನೆನ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಒಂದು ಚಾಲೆಂಜಿಂಗ್ ಆಗಿತ್ತು. ತುಂಬಾ ನೈಸ್ ವರ್ಕ್ ಬಂದಿದೆ. ಆ ಟೈಟ್ಲ್ ಮಧ್ಯದಿಂದಾನೆ ಇಟ್ಕೊಂಡಿದ್ರೆ ಫಾರೆಸ್ಟ್ ಅಂತ, ಇಲ್ಲ ಫಾರೆಸ್ಟ್ ಬೇರೆ ಕಾಡು ಅಂತ ಇಡ್ಬೋದಿತ್ತಲ್ವ? ಅಲ್ಲ, ಕಾಡು ಒಂದು ನಿಜ. ನೀವು ಹೇಳಿದಂಗೆ ನಾವು ಚೇಂಬರ್ಗೆ ಹೋದ್ವಿ, ಕಾಡು ಅನ್ನೋದು ಬೇರೆ ರಿಜಿಸ್ಟರ್ ಆಗ್ಬಿಟ್ಟಿತ್ತು ಚೇಂಬರ್ಲಿ. ಕಾಡು ಅಂತಾನೆ ನಮಗೂ ಆಸೆ ಇತ್ತು ಕನ್ನಡದಲ್ಲಿ ಇಡಬೇಕು ಅಂತ. ಬಟ್ ಅದಾದ್ಮೇಲೆ ಏನ್ ಇಡೋಣ, ಬಟ್ ಕಾಡೇ ಬೇಕಿತ್ತು. ಹಾಗಾಗಿ ಫಾರೆಸ್ಟ್ ಅಂತ ಸೌಂಡಿಂಗ್ ಅನ್ನಿಸ್ತು. ಬಟ್ ಇದು ನಮ್ಮ ಕನ್ನಡ ಏನು ಕರ್ನಾಟಕ ಇದೆ, ತಮಿಳುನಾಡು, ತೆಲುಗು, ಆಂಧ್ರ ಪ್ರದೇಶ, ಕೇರಳ ಏನಿದೆ, ಸೊ ಎಲ್ಲದಕ್ಕೂ ಮುಂದೆ ಫ್ಯೂಚರ್ ಅಲ್ಲಿ ಒಂದು ಪ್ಲಾನ್ ಇದೆ, ಈ ಕಥೆ ಎಲ್ಲರೂ ತಗೋತಾರೆ ಅನ್ನೋ. ಹಾಗಾಗಿ ನಾವು ಫಾರೆಸ್ಟ್ ಅಂತ ಒಂದು ಟೈಟಲ್ ಇಟ್ಕೊಂಡ್ವಿ. ಪ್ಯಾನ್ ಇಂಡಿಯಾ ಅಂತ ಹೇಳೋದು ಅಲ್ಲ, ನಮ್ಮ ಕಥೆನ ಎಲ್ಲ ಕಡೆ ತಗೋತಾರೆ ಅನ್ನೋ ಒಂದು ಐಡಿಯಾ ಅಷ್ಟೇ. ತಮಿಳುನಾಡು ಕರ್ನಾಟಕ ಬಾರ್ಡರ್ ಮಾಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಕುಗ್ರಾಮದಲ್ಲಿ ನಡೆಯುವಂತ ಕಥೆ. ಇಲ್ಲ ಸರ್, ವೀರಪ್ಪನ್ ಲಿಂಕ್ ಇನ್ಸ್ಪೈರ್ ಆತರ ಬರೋದಿಲ್ಲ. ಅದು ಕ್ವಶನ್ ಇಲ್ಲ ಸರ್, ನಮ್ಮ ಕಥೆಗೂ ಅದಕ್ಕೂ ಸಂಬಂಧ ಇಲ್ಲ ಸರ್.